ವೀಕ್ಷಕರೇ, ಸಿಂಹ ರಾಶಿಯ 2025 ವರ್ಷ ಭವಿಷ್ಯ, ಹೊಸ ವರ್ಷ 2025 ಪ್ರಾರಂಭ ಆಗ್ತಾ ಇದೆ. ಏನಿದೆ ಫಲ? ಏನಾದ್ರೂ ನಿಂತೋಗಿರುವಂತ ಕೆಲಸ ಮರುಪ್ರಾರಂಭ ಆಗುತ್ತಾ? ಅಂದುಕೊಂಡಂತ ಕೆಲಸಗಳು ಸಕ್ಸಸ್ ಆಗ್ತದಾ? ಲಕ್ಷ್ಮಿ ಯೋಗ ಇದೆಯಾ ಈ ವರ್ಷ? ಏನಾದ್ರೂ ಒಂದು ದೊಡ್ಡ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಏನಾದ್ರೂ ಹೊಸದನ್ನ ಖರೀದಿ ಮಾಡ್ಲಿಕ್ಕೆ ಹೇಗಿದೆ ಈ ವರ್ಷ ಅನ್ನುವಂತಹ ವಿಸ್ತೃತವಾಗಿರತಕ್ಕಂತ ವಿಷಯವನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಅನೇಕ ಸಂಕಷ್ಟಗಳಿಗೆ ಪರಿಹಾರ ಅನ್ನುವಂಥದ್ದು ಬೇಕೇ ಬೇಕು. ಆ ಪರಿಹಾರ ತುಂಬಾ ಉಪಯೋಗವಾಗುವಂತ ಪರಿಹಾರ ವಿಡಿಯೋದ ಕೊನೆಯಲ್ಲಿ ಸಿಗುತ್ತೆ. ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ವಿಡಿಯೋ ನೋಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಸಿಂಹ ರಾಶಿ 2025ರಲ್ಲಿ ಗುರು, ಶನಿ, ರಾಹು, ಕೇತುಗಳ ಗೋಚಾರ ಫಲ ಯಾವ ಪ್ರಕಾರದಲ್ಲಿ ಇರುತ್ತೆ ಅನ್ನುವಂತಹ ವಿಸ್ತೃತವಾದ ವಿಚಾರವನ್ನ ನೋಡೋಣ. ಅದಕ್ಕಿಂತ ಮುಂಚೆ ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಸಿಂಹ ರಾಶಿಯವರು ಅಂದ ತಕ್ಷಣ ಯಾವತ್ತಿಗೂ ಒಂದು ದೃಢವಾಗಿರತಕ್ಕಂತಹ ಒಂದು ಗುಣ ಇರುತ್ತೆ, ನಡತೆ ಇರುತ್ತೆ. ಬಹಳಷ್ಟು ಉದಾರಿಗಳಾಗಿರ್ತಕ್ಕಂಥದ್ದು, ಆತ್ಮವಿಶ್ವಾಸದಿಂದ ಇರತಕ್ಕಂಥದ್ದು, ಮಹತ್ವಾಕಾಂಕ್ಷೆಗಳಾಗಿರ್ತಕ್ಕಂಥದ್ದು, ಸುಖ ಭೋಗಿಗಳಾಗಿರುವಂಥದ್ದು. ಯಾವತ್ತಿಗೂ ಕೂಡ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಜನಮಾನಸದಲ್ಲಿ ಬೆರೆಯುವಂತಹ ಒಂದು ವ್ಯಕ್ತಿತ್ವ. ಯಾವುದೇ ಒಂದು ಕೆಲಸವನ್ನಾದ್ರೂ ಕೂಡ ಸುಲಭವಾಗಿ ಮಾಡಿ ಮುಗಿಸುವಂತಹ ಒಂದು ಚಾತುರ್ಯತೆ ನಿಮ್ಮಲ್ಲಿರ್ತಕ್ಕಂಥದ್ದು. ಜೀವನದಲ್ಲಿ ದೊಡ್ಡ ದೊಡ್ಡ ಆಶೆಗಳನ್ನು ಹೊಂದಿರುವಂಥದ್ದು, ಯಾವಾಗಲೂ ಇರುವಂತಹ ಒಂದು ಕೆಲಸಗಳನ್ನ ಪೂರ್ಣ ಮಾಡುವಂಥದ್ದು, ಮತ್ತೆ ಹೃದಯದಿಂದ ಮಾಡ್ತಕ್ಕಂಥದ್ದು, ಜೊತೆಗೆ ಹೃದಯ ವೈಶಾಲ್ಯತೆ ಮೆರಿತಕ್ಕಂಥದ್ದು, ಕರುಣಾಳುಗಳು, ಜೊತೆಗೆ ಜೀವನದಲ್ಲಿ ಉತ್ತಮವಾಗಿರತಕ್ಕಂತಹ ಒಂದು ಸಾಧನೆಯನ್ನ ಮಾಡುವಂತಹ ಸಾಧ್ಯತೆಗಳು, ಜೊತೆಗೆ ಧಾರ್ಮಿಕವಾಗಿರತಕ್ಕಂತಹ ಕಾರ್ಯಗಳಿಗೆ ಖರ್ಚು ಮಾಡತಕ್ಕಂಥದ್ದು, ಸಣ್ಣ ಪುಟ್ಟ ಅಧಿಕಾರಗಳನ್ನ ಬಯಸುವಂಥದ್ದಲ್ಲ. ಏನೇ ಮಾಡಿದ್ರು, ಏನೇ ಬಯಸಿದ್ರು ಅದು ದೊಡ್ಡ ಪ್ರಮಾಣದಲ್ಲಿ ಇರಬೇಕು. ದೊಡ್ಡ ದೊಡ್ಡ ಅಧಿಕಾರಗಳು ಕೈಗೆ ಬಂದ್ರು ಅದು ಯಾರಿಂದಲೂ ಆಗದೆ ಇರತಕ್ಕಂತ ಕೆಲವೊಂದು ಸಾಧನೆ ಮಾಡುವಂಥದ್ದು, ಎಲ್ಲರ ಜೊತೆಯಲ್ಲಿ ಸರಿಸಮಾನವಾಗಿ ನಿಲ್ಲಬಲ್ಲಂತಹ ಒಂದು ನಾಯಕತ್ವದ ಗುಣ ನಿಮ್ಮಲ್ಲಿರ್ತಕ್ಕಂಥದ್ದು, ಕೆಲವೊಂದು ಜನಗಳ ಕೆಂಗಣ್ಣಿಗೂ ಕೂಡ ಗುರಿ ಆಗುವಂಥದ್ದು, ಮತ್ತೆ ಬೇಗ ಕೋಪಿಷ್ಟರು. ಸಡನ್ ಆಗಿ ಇದೇ ನಿಮ್ ದೊಡ್ಡ ಮೈನಸ್ ಪಾಯಿಂಟ್. ಸಡನ್ ಆಗಿ ಕೋಪಗೊಳ್ಳುವಂಥದ್ದು, ಆ ಕೋಪದಲ್ಲಿ ತೆಗೆದುಕೊಳ್ಳುವಂತ ನಿರ್ಧಾರಗಳು ಚೆನ್ನಾಗಿರಲ್ಲ. ಅದರಿಂದನೂ ಕೂಡ ಅನೇಕ ರೀತಿಯಲ್ಲಿ ಸಂಕಷ್ಟಗಳನ್ನ, ತೊಂದರೆಗಳನ್ನ ಅನುಭವಿಸಿರ್ತಕ್ಕಂಥದ್ದು ಕೂಡ ಇದೆ. ಇತರರಿಗೆ ಸಹಾಯ ಮಾಡ್ತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ. ಧಾರಾಳವಾಗಿ ದಾನ ಧರ್ಮ ಮಾಡ್ತಕ್ಕಂಥ ಮನಸ್ಸಿರುತ್ತೆ. ಜೊತೆಗೆ ಎಲ್ಲರನ್ನ ಕೂಡ ಎಲ್ಲರಿಗೂ ಒಂದು ನಂಬಿಕಸ್ಥರು. ಒಂದು ಮಾತು ಕೊಟ್ಟರು ಅಂತಂದ್ರೆ ಆ ಮಾತಿಗೆ ಕಟಿಬದ್ಧವಾಗಿರ್ತಾರೆ. ಕೊನೆಯ ಗಳಿಗೆವರೆಗೂ ಹೋರಾಟ ಮಾಡ್ತಕ್ಕಂತಹ, ಕೊಟ್ಟಂತ ಮಾತಿಗೆ ನಿಲ್ಲುವಂತ, ಸ್ಟೇಬಲ್ ಆಗಿ ನಿಲ್ತಕ್ಕಂತ ವ್ಯಕ್ತಿತ್ವ ಸಿಂಹ ರಾಶಿಯವ್ರದ್ದು ಅಂತ ಹೇಳ್ಬೋದು. ಇಂಥ ಸಿಂಹ ರಾಶಿಯವರಿಗೆ 2025 ಗುರು, ಶನಿ, ರಾಹು, ಕೇತುಗಳ ಗೋಚಾರ ಫಲ. ಮೊದಲಿಗೆ ಗುರುವಿನ ಪ್ರಭಾವ, ಗುರುವಿನ ಅನುಗ್ರಹ ನಿಮಗೆ ಯಾವ ಪ್ರಕಾರದಲ್ಲಿದೆ ಅಂತಂದ್ರೆ ನೋಡಿ, ಗುರು ವೃಷಭ ರಾಶಿಯಲ್ಲಿ ಸಂಚರಿಸತಕ್ಕಂತ ಸಂದರ್ಭದಲ್ಲಿ ಗುರು ನಿಮಗೆ 10ನೇಯವನಾಗಿರ್ತಾನೆ. 10ನೇಯ ಗುರು ಅಷ್ಟಾಗಿ ಗುರುವಿನ ಪ್ರಭಾವ ಕಡಿಮೆ ಇರ್ತದೆ. ಸ್ವಲ್ಪ ಏನಾಗುತ್ತೆ, ಉದ್ವೇಗಕ್ಕೊಳಗಾಗುವಂಥದ್ದು, ಆತುರದ ನಿರ್ಧಾರ ತೆಗೆದುಕೊಳ್ಳುವಂಥದ್ದು, ಸಡನ್ ಆಗಿ ಯಾವುದೋ ಒಂದು ಕೆಲಸದ ಮೇಲೆ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಅದರಿಂದ ನಷ್ಟವನ್ನು ಅನುಭವಿಸುವಂತ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ನೀವು ದುಡುಕಬಾರದು. ಆಸ್ತಿಗಾಗಿ ಕೆಲವೊಂದು ವಿಚಾರದ ಜನರಿಗೆ ಕದನ ಇರುತ್ತೆ. ಅಧಿಕಾರಿಗಳಿಂದ ಸ್ವಲ್ಪ ಓವರ್ಟೇಕ್ ಮಾಡುವಂತಹ ಸನ್ನಿವೇಶಗಳಿರುತ್ತೆ. ಸುಮ್ನೆ ಕಿರಿಕಿರಿ ಆಗುವಂತ ಸನ್ನಿವೇಶ ಇರುತ್ತೆ. ಹಾಗಾಗಿ ಸ್ವಲ್ಪ ಇಲ್ಲೂ ಎಚ್ಚರಿಕೆ ಇರಬೇಕು. ಆರೋಗ್ಯದ ಮೇಲಂತೂ ತುಂಬಾ ಎಚ್ಚರಿಕೆ ಇರಬೇಕು. ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥ ಎಚ್ಚರಿಕೆಯನ್ನ ಅನುಸರಿಸತಕ್ಕಂಥದ್ದು ಒಳ್ಳೆಯದು. ಇನ್ನು ರಕ್ತದೊತ್ತಡ, ಈ ರೀತಿಯಾದಂತಹ ಸಮಸ್ಯೆಗಳು ಇರ್ತವೆ. ಆರ್ಥಿಕವಾಗಿರತಕ್ಕಂತ ಹಣಕಾಸಿನ ಸಮಸ್ಯೆಗಳು ಇರ್ತವೆ. ಕೆಲವೊಂದು ಕಮಿಟ್ಮೆಂಟ್ಗಳು ಇರ್ತವೆ, ಕೆಲವೊಂದು ಗೊಂದಲಗಳಿರ್ತವೆ. ಆ ಗೊಂದಲಗಳನ್ನ ಯಾವ ರೀತಿ ಸರಿದೂಗಿಸ್ಕೊಂಡು ಹೋಗ್ಬೇಕು ಅನ್ನುವಂತ ಕೆಲವೊಂದು ಚಿಂತೆಗಳಿರುತ್ತೆ. ಚಿಂತೆ ಮಾಡಬೇಡಿ, ಒಂದು ಪ್ಲಾನ್ ಮಾಡ್ಕೊಂಡು ನೀವು ಫೀಲ್ಡ್ಗೆ ಇಳಿದ್ರೆ ಖಂಡಿತವಾಗ್ಲೂ ಒಳ್ಳೆ ಒಂದು ಫಲ ಸಿಗುತ್ತೆ. ಸಾಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಿಮ್ಮ ಹತ್ರ ಯಾವ ಪ್ರಕಾರದಲ್ಲಿ ದುಡ್ಡಿನ ಒಳಹರಿವಿದೆ ಅದಕ್ಕೆ ಅನುಸಾರವಾಗಿ ನೀವು ಪ್ಲಾನ್ ಮಾಡ್ಕೊಳ್ಳುವಂಥದ್ದು ಬಹಳಷ್ಟು ಒಳ್ಳೆಯದು. ಇನ್ನು ಗುರು ಮಿಥುನ್ ರಾಶಿಯಲ್ಲಿ ಸಂಚರಿಸತಕ್ಕಂತ ಸಂದರ್ಭದಲ್ಲಿ 11ನೇಯವನಾಗಿರ್ತಾನೆ. ನಿಮಗೆ ಗುರುವಿನ ಅನುಗ್ರಹ ಪೂರ್ಣವಾಗಿ ನಿಮಗೆ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಏನಾಗುತ್ತೆ, ಹಣಕಾಸಿನ ಮೂಲಗಳು ತುಂಬಾ ಚೆನ್ನಾಗಿದೆ. ಆರ್ಥಿಕವಾಗಿರತಕ್ಕಂತ ಅಭಿವೃದ್ಧಿ ಕಾರ್ಯಗಳು ತುಂಬಾ ಚೆನ್ನಾಗಿ ಆಗುವಂತಹ ಸಾಧ್ಯತೆಗಳು ಈ ಹಂತದಲ್ಲಿ ಕಂಡು ಬರುತ್ತೆ. ಅಧಿಕಾರ ಪ್ರಾಪ್ತಿ ಆಗುತ್ತೆ. ನೀವೇನಾದ್ರೂ ಕೆಲಸ ಹುಡುಕ್ತಾ ಇದ್ದೀರಾ,
ಕೆಲಸ ಬೇರೆ ಕಡೆ ಮಾಡಬೇಕು ಅಥವಾ ಹೊಸದಾಗಿ ಬಿಸ್ನೆಸ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು, ಈ ರೀತಿಯಾದಂತಹ ಪ್ಲಾನ್ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಒಳ್ಳೆ ಅವಕಾಶಗಳು ಕಂಡು ಬರುತ್ತೆ. ಇನ್ನು ಮದುವೆ ಆಗಿ ಮಕ್ಕಳಾಗ್ಲಿಲ್ವ ಅನ್ನೋಂತ ಚಿಂತೆ ಇದ್ರೆ ಮದುವೆ ಯೋಗಗಳು ಮತ್ತೆ ಜೊತೆಗೆ ಸಂತಾನದ ಭಾಗ್ಯಗಳು ಕೂಡ ನಿಮಗೆ ಈ ಒಂದು ಹಂತದಲ್ಲಿ ಕಂಡು ಬರುತ್ತೆ. ಇನ್ನು ನೀವೇನಾದ್ರೂ ಒಂದು ದೊಡ್ಡ ಆಸ್ತಿಯನ್ನ ಖರೀದಿ ಮಾಡಬಹುದು, ಹೊಲ ತೆಗೆದುಕೊಳ್ಬಹುದು, ಸೈಟ್ ತೆಗೆದುಕೊಳ್ಬಹುದು, ಮನೆ ತೆಗೆದುಕೊಳ್ಬಹುದು, ಕಾರ್ ತೆಗೆದುಕೊಳ್ಬಹುದು, ಆಭರಣ ತೆಗೆದುಕೊಳ್ಬಹುದು. ಈ ರೀತಿ ಏನೋ ಒಂದು ಬೆಲೆ ಬಾಳ್ತಕ್ಕಂತ ವಸ್ತುವನ್ನ ಈ ವರ್ಷದಲ್ಲಿ ಖರೀದಿ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ವ್ಯಾಪಾರದಲ್ಲಿ ಬಹಳಷ್ಟು ಲಾಭಗಳು ಈ ಗುರುವಿನ ಅನುಗ್ರಹದಿಂದ ಗುರು ಮಿಥುನ್ ರಾಶಿಗೆ ಬಂದಾಗ ಬಹಳಷ್ಟು ಒಳ್ಳೆ ಫಲಗಳು ನಿಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ನೀವೇನಾದ್ರೂ ಹೆಚ್ಚಿನ ವ್ಯಾಸಂಗ ಮಾಡೋದಕ್ಕೆ, ಅಧ್ಯಯನ ಮಾಡೋದಕ್ಕೆ, ಕೆಲಸ ಮಾಡೋದಕ್ಕೆ ಹೊರ ರಾಜ್ಯ, ಹೊರ ಜಿಲ್ಲೆ, ಹೊರ ದೇಶಗಳಿಗೆ ಹೋಗುವಂತ ಅವಕಾಶಗಳು ಕೂಡ ಬಹಳಷ್ಟು ಜನರಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಈ 2025ರಲ್ಲಿ ಶನಿ ರಾಹು ಕೇತುಗಳ ಗೋಚಾರ ಫಲ ಜೊತೆಗೆ ಅದ್ಭುತ ಪರಿಹಾರಗಳು ಏನು ಅನ್ನುವಂಥದ್ರ ಬಗ್ಗೆ ತಿಳಿಸೋಣ. ವಿಡಿಯೋ ಈಗ ಪ್ರಾರಂಭ ಆಗಿದೆ ಅಂತ ಹೇಳಬೇಕು. ಅಂತಹ ಒಂದು ಮುಖ್ಯವಾದ ಮಾಹಿತಿಗಳು ಈ ವಿಡಿಯೋದ ಕೊನೆಯಲ್ಲಿ ಸಿಗುತ್ತೆ, ಪೂರ್ಣವಾಗಿ ನೋಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಬರ್ತಾ ಇದೆ, ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ. 80 ರಿಂದ 100 ಪುಟ ಇರುತ್ತೆ ಈ ಒಂದು ಜನ್ಮ ಜಾತಕ ಫಲ. ಯಾಕಂದ್ರೆ ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣನೇ ಮಗುವಿನ ಜಾತಕ ಬರೆಸ್ತಿದ್ರು. ಯಾಕೆ? ಅವ್ರಿಗೆಲ್ಲ ಅದ್ರ ಬಗ್ಗೆ ಜ್ಞಾನನೂ ಇತ್ತು, ಸಮಯನೂ ಇತ್ತು, ತಿಳಿದಿತ್ತು. ಈಗ ಯಾರಿಗೂ ಸಮಯನೂ ಇಲ್ಲ, ಅದ್ರ ಬಗ್ಗೆ ಹೆಚ್ಚಾಗಿ ಗೊತ್ತೂ ಇಲ್ಲ. ಹಾಗಾಗಿ JB ಪ್ರೆಡಿಕ್ಷನ್ಸ್ ಅವರು ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಶನಿ ಮಹಾತ್ಮನ ಪ್ರಭಾವ 2025ರಲ್ಲಿ ಯಾವ ಪ್ರಕಾರದಲ್ಲಿದೆ ಅಂತ ನೋಡಿದ್ರೆ ನೋಡಿ, ಕುಂಭ ರಾಶಿಯಲ್ಲಿ ಶನಿ ಸಂತರಿಸತಕ್ಕಂತ ಸಂದರ್ಭದಲ್ಲಿ 7ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಈ ಸಮಯದಲ್ಲಿ ಸ್ವಲ್ಪ ಪತಿ ಪತ್ನಿಯರ ಮಧ್ಯದಲ್ಲಿ ಅಥವಾ ಪ್ರೇಮಿಗಳ ಮಧ್ಯದಲ್ಲಿ ಅಥವಾ ಮನೆ ಒಂದು ಸದಸ್ಯರ ಮಧ್ಯದಲ್ಲಿ ಚಿಕ್ಕ ಪುಟ್ಟ ವಿಚಾರದಾಗಿ ವೈಮನಸ್ಸಿರ್ತಕ್ಕಂಥದ್ದು. ಅದು ದೊಡ್ಡ ಪ್ರಮಾಣದದ್ದೇನು ಇರಲ್ಲ, ಆದ್ರೆ ಅದನ್ನ ನೀವು ಬೆಳೆಸಿ ಅದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಂಡ್ರೆ ಮಾನಸಿಕವಾಗಿ ತೊಂದರೆಗಳಾಗುವಂತ ಸನ್ನಿವೇಶ ಇರುತ್ತೆ. ಹಾಗಾಗಿ ಚಿಕ್ಕ ಪುಟ್ಟ ವಿಚಾರದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ಪ್ರಯತ್ನವನ್ನು ಮಾಡ್ಕೋಬೇಕು. ಅನವಶ್ಯಕವಾಗಿರ್ತಕ್ಕಂಥ ಅಲದಾಟ ತಿರುಗಾಟ ಬಿಡಬೇಕು. ಮತ್ತೆ ಮೊಬೈಲ್ ನಲ್ಲಿ ಕಾಲ ಕಳೆಯುವಂಥದ್ದು ಬಿಡಬೇಕು. ಮೊಬೈಲ್ ನಲ್ಲಿ ಕೆಲಸ ಇದ್ರೆ ಮಾಡ್ಕೊಳ್ಳಿ, ಆದ್ರೆ ಅನವಶ್ಯಕವಾಗಿ ನೀವು ಮೊಬೈಲ್ ನಲ್ಲಿ ನೋಡ್ತಾ ಇದ್ದೀರಾ, ಉಪಯೋಗ ಇಲ್ಲದಂತ ಮಾಹಿತಿ ನೋಡ್ತಾ ಇದ್ದೀರಾ ಅಂತಂದ್ರೆ ಸಮಯವನ್ನು ವ್ಯರ್ಥ ಮಾಡ್ಕೋಬೇಡಿ ಅಂತ ಹೇಳ್ತೇನೆ. ಇನ್ನು ವಿವಾದಗಳು, ವಾಗ್ವಾದಗಳು, ಕಲಹಗಳು, ಇದರಿಂದ ಸ್ವಲ್ಪ ನೀವು ಸೈಲೆಂಟ್ ಆಗಿರ್ಬೇಕು. ಯಾಕಂತಂದ್ರೆ ನೀವು ಮಾತಾಡಿದ್ರಿ ಅಂತಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರ್ತೀರಿ. ಏನಾದ್ರೂ ಆರ್ಗ್ಯುಮೆಂಟ್ ಮಾಡಿದ್ರಿ ಅಂತಂದ್ರೆ ಅದು ತುಂಬಾ ಗಟ್ಟಿಯಾಗಿರುತ್ತೆ. ಆದ್ರೆ ಅದು ಬೇರೆ ಬೇರೆಯವ್ರ ಮೇಲೆ ಪರಿಣಾಮಗಳಾಗ್ಬೋದು ಅಥವಾ ನಿಮ್ಮ ಮೇಲೆ ಮಾನಸಿಕವಾಗಿ ಘಾಸಿ ಆಗ್ಬೋದು. ಹಾಗಾಗಿ ಇದನ್ನೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಂಡ್ರೆ ಒಳ್ಳೇದು. ಸ್ವಲ್ಪ ಸೈಲೆಂಟ್ ಆಗಿರಬೇಕು. ನೀವಾಯ್ತು, ನಿಮ್ ಕೆಲಸ ಆಯ್ತು, ಈ ಪ್ರಕಾರದಲ್ಲಿ ಒಂದು ಪ್ಲಾನ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಉತ್ತರ ಸಿಗುವಂತ ಸನ್ನಿವೇಶಗಳು ಕಂಡು ಬರುತ್ತೆ. ವ್ಯಾಪಾರ ಕ್ಷೇತ್ರಗಳಲ್ಲಿ ಬಹಳಷ್ಟು ಕಾಂಪಿಟೇಷನ್ ಇರುತ್ತೆ, ಟಫ್ ಕಾಂಪಿಟೇಷನ್ ಇರುತ್ತೆ. ನೀವು ಅದಕ್ಕೆ ಪ್ರಿಪೇರ್ ಆಗುವಂತದ್ದು ಒಳ್ಳೆಯದು.
ಜೊತೆಗೆ ಸ್ವಲ್ಪ ಕೆಲಸಗಳು ನಿಧಾನವಾಗಿ ಆದ್ರೂ ಪರವಾಗಿಲ್ಲ ಆಗ್ತವೆ, ಆದ್ರೆ ನಿಧಾನ ಆಗಿದೆ ಅಂತೇಳಿ ದುಡುಕಿನ ನಿರ್ಧಾರಗಳನ್ನ ತೆಗೆದುಕೊಳ್ಳಬಾರದು. ಇನ್ನು ವಿರುದ್ಧ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ಇನ್ನು ವಿವಾಹದಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಅಡೆತಡೆಗಳು ಸಹಜವಾಗಿ ಬರುತ್ತೆ. ಇನ್ನು ನಿಮಗೆ ಶನಿ ಮೀನ ರಾಶಿಯಲ್ಲಿ ಸಂಚರಿಸತಕ್ಕಂಥ ಸಂದರ್ಭದಲ್ಲಿ ನಿಮಗೆ 8ನೇವನಾಗಿರುತ್ತಾನೆ, ಅಷ್ಟಮ ಶನಿ ಆಗಿರ್ತಾನೆ. ಕೆಲವೊಂದು ಸಂದರ್ಭಗಳಲ್ಲಿ ನಿಮಗೆ ಒಳ್ಳೆ ಫಲಗಳು ಕೂಡ ಕೊಡ್ತಾನೆ. ಅದರ ಬಗ್ಗೆ ನೀವು ಚಿಂತೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಅಧಿಕ ಹಣ ಖರ್ಚಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಖರ್ಚಿನ ಮೇಲಂತೂ ತುಂಬಾ ಅಂಕುಶವನ್ನ ಹಾಕುವಂತ ಪ್ರಯತ್ನವನ್ನ ಮಾಡ್ಕೋಬೇಕು. ಅನೇಕ ರೀತಿಯಲ್ಲಿ ಒಳ್ಳೆ ಫಲಗಳು ಕೂಡ ನಿಮಗಿದೆ. ಮಾನಸಿಕವಾದ ಒಂದು ಚಿಂತೆ ಇರುತ್ತೆ, ಎಲ್ಲೋ ಮನದ ಮೂಲೆಯಲ್ಲಿ ಒಂದು ಚಿಂತೆ ಇರುತ್ತೆ, ಏನಾಗುತ್ತೋ ಏನಿಲ್ಲ ಅನ್ನುವಂತ ಒಂದು ಚಿಂತೆ ಇರುತ್ತೆ. ಸ್ವಲ್ಪ ತಾಳ್ಮೆಯಿಂದ ಪ್ರಯತ್ನ ಪಟ್ರೆ ಅದ್ಭುತವಾಗಿರ್ತಕ್ಕಂಥ ಫಲ ನಿಮ್ಗೆ ಸಿಗುತ್ತೆ. ಇನ್ನು ರಾಹುಕೇತುಗಳ ಗೋಚಾರ ಫಲ 2025ರಲ್ಲಿ ಯಾವ ಪ್ರಕಾರದಲ್ಲಿದೆ ನೋಡಿ. ರಾಹುಕೇತುಗಳು ಮೀನ ಹಾಗೂ ಕನ್ಯಾ ರಾಶಿಯಲ್ಲಿ ಸಂಚರಿಸತಕ್ಕಂಥ ಸಂದರ್ಭದಲ್ಲಿ ನಿಮಗೆ 2 ಮತ್ತು 8ನೇ ಸ್ಥಾನದಲ್ಲಿ ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಏನಾಗುತ್ತೆ, ಕುಟುಂಬದಲ್ಲಿ ಕೆಲವೊಂದು ಅಶಾಂತಿಗಳು ಅಥವಾ ಆರ್ಥಿಕ ತಿರುಗಾಟಗಳು, ಸ್ವಲ್ಪ ಪತಿ ಪತ್ನಿಯರ ಮಧ್ಯದಲ್ಲಿ ಸ್ವಲ್ಪ ಕಲಹಗಳು, ಆರೋಗ್ಯ ಬಾಧೆ, ಸ್ವಲ್ಪ ನರಗಳಿಗೆ ಸಂಬಂಧಿಸಿರ್ತಕ್ಕಂಥ ತೊಂದರೆಗಳು, ಸ್ವಲ್ಪ ಅನಿರೀಕ್ಷಿತವಾಗಿರ್ತಕ್ಕಂಥ ಖರ್ಚು ವೆಚ್ಚಗಳು, ಈ ರೀತಿ ಆಗುವಂತಹ ಸಂದರ್ಭಗಳು. ದುಷ್ಟ ಜನರ ಸಹವಾಸ ಇದನ್ನು ಬಿಡಬೇಕು. ನಿಮ್ಮ ಹತ್ರ ಏನಾದ್ರೂ ದುಷ್ಟ ಜನರ ಸಹವಾಸ ಇತ್ತು, ಚಟಗಳಿಗೆ ಕಾರಣ ಆಗುವಂತದ್ದಿತ್ತು ಅಂತಂದ್ರೆ ಅದರಿಂದ ಹೊರಗಡೆ ಬರುವಂತ ಪ್ರಯತ್ನವನ್ನ ನೀವು 2025ರಲ್ಲಿ ಮಾಡ್ಕೊಂಡ್ರೆ ಇನ್ನು ಒಳ್ಳೆ ಫಲ ಸಿಗುತ್ತೆ. ಇನ್ನು ರಾಹುಕೇತುಗಳು ಮೇಷ ಮತ್ತು ಸಿಂಹ ರಾಶಿಯಲ್ಲಿ ಸಂಚರಿಸತಕ್ಕಂಥ ಸಂದರ್ಭದಲ್ಲಿ 7 ಮತ್ತು 1ನೇ ಸ್ಥಾನದಲ್ಲಿರ್ತಾರೆ. ಇಲ್ಲೂ ಕೂಡ ಅನೇಕ ಮಿಶ್ರ ಫಲಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಅಂದ್ರೆ ಸ್ವಲ್ಪ ನೀವು ಒಳ್ಳೆದನ್ನೇ ಹೇಳ್ತೀರಿ, ಅದನ್ನ ಕೆಟ್ಟದಾಗಿ ತಿಳ್ಕೊಳ್ಳುವಂತಹ, ತಪ್ಪಾಗಿ ಅರ್ಥೈಸಿಕೊಳ್ಳುವಂತಹ ಜನಗಳು ಜಾಸ್ತಿ ಇದ್ದಾರೆ. ಹಾಗಾಗಿ ಜನಗಳ ವಿಚಾರದಲ್ಲಿ ಎಚ್ಚರಿಕೆ ಇರಿ. ಈ ಓವರ್ ಆಲ್ ಈ ವರ್ಷದಲ್ಲಿ ಮತ್ತೆ ನಿಮ್ಮ ವೈಯಕ್ತಿಕ ಕೆಲವೊಂದು ಗುಟ್ಟಿನ ವಿಚಾರಗಳನ್ನ ಯಾರ ಹತ್ರನೂ ರಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾರೋ ನನಗೆ ಆತ್ಮೀಯರಿದ್ದಾರೆ ಅಂತ ತಿಳ್ಕೊಂಡು ನಿಮ್ಮ ಮನಸ್ಸಿನ ಇಂಗಿತವನ್ನ ಅಥವಾ ಮನಸ್ಸಿನಲ್ಲಿರ್ತಕ್ಕಂಥ ಗುಪ್ತ ವಿಷಯಗಳನ್ನ ನೀವು ಓಪನ್ ಮಾಡಿ ಹೇಳಿದ್ರಿ ಅಂತಂದ್ರೆ ಅದರಿಂದ ನೀವೇ ಕೆಲವೊಂದು ಪೇಚಿಗೆ ಅಥವಾ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ಳುವಂತ ಸನ್ನಿವೇಶಗಳು ಇರುತ್ತೆ. ಹಾಗಾಗಿ ತಾಳ್ಮೆ, ಬುದ್ಧಿವಂತಿಕೆ, ಜಾಣ್ಮೆ, ಸಮಯ ಪ್ರಜ್ಞೆ ಇದನ್ನೆಲ್ಲವನ್ನೂ ಈ 2025ರಲ್ಲಿ ರೂಢಿಸ್ಕೊಂಡಿದ್ದೆ ಆದ್ರೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗುವಂತದ್ರಲ್ಲಿ 2 ಮಾತಿಲ್ಲ ಅನ್ನುವಂಥದ್ದಂತೂ ತುಂಬಾ ಸ್ಪಷ್ಟವಾಗಿದೆ. ಇನ್ನು ನಿಮಗೆ ಅನೇಕ ಸವಾಲುಗಳು, ಚಾಲೆಂಜ್ಗಳು ಕೂಡ ಇದಾವೆ. ಇದಕ್ಕೆ ಪರಿಹಾರ ಅಂತೂ ಬೇಕೇ ಬೇಕು. ಪರಿಹಾರ ಮಾಡ್ಕೊಂಡ್ರೆ ಖಂಡಿತ ಎಲ್ಲ ಒಳ್ಳೆ ಫಲಗಳು ನಿಮಗೆ ಸಿಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಆ ಪರಿಹಾರ ತಿಳಿಸ್ಕೊಡೋಣ. ಅದನ್ನು ತಿಳಿಸ್ಕೊಡೋದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಈ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ 2025ರ ವರ್ಷ ಫಲದ ಲಿಂಕ್ ಸಿಗುತ್ತೆ. ಇಷ್ಟವಾಗಿರ್ತಕ್ಕಂಥ ಮಾಹಿತಿಯನ್ನ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ ಈ ಒಂದು ವರ್ಷದಲ್ಲಿ ಪರಿಹಾರ ಅಂತ ಏನ್ ಮಾಡ್ಕೋಬೇಕಂತಂದ್ರೆ, ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗುವಂತ ಪ್ರಯತ್ನವನ್ನ ನೀವು ಇಲ್ಲಿ ಮಾಡಬೇಕಾಗುತ್ತೆ. ಪ್ರತಿ ಶನಿವಾರಕ್ಕೊಮ್ಮೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಗುರುವಾರ ಶಿವನ ದರ್ಶನವನ್ನ ಮಾಡತಕ್ಕಂತ ಪ್ರಯತ್ನವನ್ನ ಮಾಡಿ, ಜೊತೆಗೆ ಮಹಾಮೃತ್ಯುಂಜಯ ಮಂತ್ರವನ್ನ ಪಠಣ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಬ್ರಾಹ್ಮಣರಿಗೆ ಕೈಲಾಗಿರತಕ್ಕಷ್ಟು ದಾನವನ್ನ ಮಾಡತಕ್ಕಂಥದ್ದು ಮಾಡಿ, ಜೊತೆಗೆ ರಾಹುಕೇತು ಮತ್ತೆ ಶನಿ ಶಾಂತಿ ಮಾಡಿಸಿ, ಇದರಿಂದನೂ ಕೂಡ ಬಹಳ ಒಳ್ಳೆ ಫಲ ಸಿಗುತ್ತೆ. ನವಗ್ರಹ ಶಾಂತಿ ಮಾಡಿಸಿ, ಪವಮಾನ ಸೂಕ್ತವನ್ನ ಪಠಣ ಮಾಡತಕ್ಕಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಇದರಿಂದನೂ ಕೂಡ ಬಹಳಷ್ಟು ಅದ್ಭುತವಾಗಿರತಕ್ಕಂತ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಒಳ್ಳೆ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.